ಪಿಕ್ಚರ್ ಮೊನ್ನೆ ನಮ್ಮೂರ ಗೌಡ್ರು ಒಂದು ಶೂಟಿಂಗ್ ಹೋಗಿದ್ದೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಚಿತ್ರ ತೆಗೆದಿದ್ದಾರೆ. ಒಳ್ಳೇದಾಗಲಿ. ನೋಡಿ, ಸತ್ಯ ಬಾಯ್ಬಿಟ್ರು ಇವತ್ತು. ನಾನು ಬರೋದಕ್ಕೆ ಕಾರಣ ಇವರೇ ಅಂತ ಇದಾಗಬೇಕು. ಯಾರಿಂದ ಯಾರು ಅಂತ ಗೊತ್ತಾಗಬೇಕು ನಮಗೆ. ಆವಾಗಲೇ ನಾವು ಬೆರೆಯೋದು. ಇಲ್ಲಾಂದ್ರೆ ನಾವು ಬೆರೆಯಲ್ಲ. ಸತೀಶ್ ಸರ್ ಪಿಳ್ಳೆಗೌಡರು ಪರಿಚಯ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಇವತ್ತು ಬರೋ ಕಾರಣನೇ ಅವರು ಅಂದಾಗ ಈ ವಿಶ್ವಾಸ ಎಷ್ಟಿದೆ ಅಂತ ಗೊತ್ತಾಯಿತು. ನಿಜವಾಗ್ಲೂ ಒಳ್ಳೇದಾಗಲಿ. ನೀವು ಇದೇ ಥರ ನಿಮ್ಮ ಸಿನಿಮಾಗಳು ಓಡಲಿ ಅಂತ ಶುಭ ಹಾರೈಸ್ತಾ, ಈಗ ಮುಂದಿನ ಅತಿಥಿಗಳು ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸರ್, ಹಸಿರೇ ಉಸಿರು ಟ್ರಸ್ಟ್ ಬೆಟಲ್ಸ್, ಅವರು ಒಂದೆರಡು ಮಾತು ಸವಿ ನೋಡಿ ಹೇಳಬೇಕು ಅಂತ ಕೇಳ್ಕೊಂತೀವಿ. ಅವರ ಬಗ್ಗೆ ನಮ್ಮ ವೆಂಕಟೇಶ್ ಎರಡು ಮಾತಾಡಬೇಕು. ಈಗ ನಮ್ಮ ಬೆಟ್ಟಲ್ಸೂರು ಶ್ರೀನಿವಾಸ್ ರವರು ಹಸಿರೇ ಉಸಿರು ಟ್ರಸ್ಟ್ ಅಂತ ಸ್ಥಾಪಿಸಿ ಅಪಾರ ಹೆಚ್ಚಿನ ಸಂಖ್ಯೆಯಲ್ಲಿ ಸೇವಕರಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಅವ್ರದೇ ಆದಂಥ ಒಂದು ಗಿಡ ಕೊಡುವುದಾಗಲಿ, ಒಂದು ಪುಸ್ತಕ ಕೊಡೋದಾಗಲಿ, ಒಂದು ಕಲಾವಿದರನ್ನು ಸನ್ಮಾನಿಸುವ ಕಾರ್ಯಕ್ರಮ ಆಗಲಿ, ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ತಾ ಮೊನ್ನೆ ತಾನೇ ರವೀಂದ್ರ ಕಲಾಕ್ಷೇತ್ರದ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ರು. ಅದಕ್ಕೂ ನಿನ್ನೆ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಹೂವಿನ ಸುರಿಮಳೆಯನ್ನು ಸುರಿಸ್ಕೊಂಡು ಬಂದಿದ್ದಾರೆ. ಅದೆಲ್ಲ ನೋಡ್ತಾ ಇದ್ರೆ ತುಂಬ ಅದ್ಭುತವಾಗ್ತಿದೆ. ಅವರು ಇದೇ ರೀತಿ ಬೆಳೀಲಿ ಉಳಿಲಿ ಅಂತ ಹೇಳ್ತಾ, ಹೋದ್ವಾರ ಇದೇ ಭಾನುವಾರ ಅವ್ರ ಗ್ರಾಮದಲ್ಲಿ ಸುಮಾರು ಗಣ್ಯರನ್ನ ಸುಮಾರು ಒಂದು 50-60 ಗಣ್ಯರನ್ನ ಕರೆಸಿ ಸನ್ಮಾನಿಸಿ ಗುರುತಿಸಿ ಈ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಈ ವೇದಿಕೆಯಲ್ಲಿ ಕೂಡ ಒಂದು 30 ಜನ ಕಲಾವಿದರಿಗೆ ಈ ವೇದಿಕೆ ಪರವಾಗಿ ಅವರೇ ಒಂದು ಸನ್ಮಾನ ಮಾಡಲಿದ್ದಾರೆ. ಈ ಒಂದು ವೇದಿಕೆ ಕುರಿತು ನಮ್ಮ ಶ್ರೀನಿವಾಸ್ ಅವರು ಬೆಟ್ಟಲ್ಸೂರು ಅವರು ಎರಡು ಮಾತು ಮಾತಾಡ್ಬೇಕಂತ ನಮ್ಮ ರಿಯಲ್ ಸ್ಟಾರ್ ಒಂದು ಸಂಸ್ಥೆ ಕಡೆಯಿಂದ ವಿನಂತಿ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು, ನಾನು ಡೀಟೇಲ್ಸ್ ಎಲ್ಲ ಸಾಕು ಕೊಟ್ಟಿದ್ದಾರೆ. ನಮ್ಮದು ಹಸಿರೇ ಉಸಿರು ಟ್ರಸ್ಟ್ ಬೆಟ್ಟಲ್ಸೂರು. ನಾನು ಕಲಾವಿದ್ರ ಜೊತೆ ಇವತ್ತು ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ನಾಳೆ ನೀವು ಫೋನ್ ಮಾಡಿ ರಿಸೀವ್ ಮಾಡಿ ಮತ್ತೆ ನಾನು ರಿಪ್ಲೈ ಮಾಡ್ತೀನಿ. ನೀವು ಯಾವುದೇ ಕಾರ್ಯಕ್ರಮ ಎಲ್ಲೇ ಮಾಡಿ ನಿಮ್ಮೊಂದಿಗೆ ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅಷ್ಟು ಸೇವೆ ಮಾಡ್ತಾ ಕಲಾವಿದರ ಉಳಿಬೇಕು, ಬೆಳಿಬೇಕು, ಉಳಿಸ್ಬೇಕು, ನಾವು ಕೂಡ ಬೆಳೆಸಬೇಕು. ಇಲ್ಲಿ ಬಂದು ಭಾಷಣ ಮಾಡೋದು ನಿಜವಾಗೂ ದೊಡ್ಡ ವಿಷಯ ಅಲ್ವೇ ಅಲ್ಲ. ನಿಮ್ಮೊಂದಿಗೆ ನಾವಿರ್ತೀವಿ. ಇಲ್ಲಿ ತನಕ 3 ಲಕ್ಷ ಗಿಡ ನೆಟ್ಟು ಮರ ಮಾಡಿದ್ದೀವಿ. 1 ಲಕ್ಷ ವಿದ್ಯಾರ್ಥಿಗಳಿಗೆ ಬುಕ್ಸ್ ಹಂಚಿದ್ದೀವಿ. ಆ ಎಲ್ಲ ಕಾರ್ಯಕ್ರಮದಲ್ಲೂ ಇವತ್ತು ರಿಯಲ್ ಸ್ಟಾರ್ ವೆಂಕಟೇಶ್ ಅವರು ಎಲ್ಲ ಕಾರ್ಯಕ್ರಮ ಇದ್ದಾರೆ. ಅವರಿದ್ದಾನೆ ಯಾವುದೇ ಕಾರ್ಯಕ್ರಮ ಮಾಡಿಲ್ಲ. ಒಂದ್ಸರಿ ಪಿಳ್ಳೆಗೌಡರು ಸರ್ ಪ್ರತಿಯೊಬ್ಬರ ಜೊತೆ ಮಿಂಗಲ್ ಆಗ್ತಾ ಇರ್ತೀವಿ, ಕೆಲಸ ಮಾಡ್ತಿರ್ತೀವಿ. ಊರು ಯಾವುದೇ ಆಗಿರಲಿ, ರಾಜ್ಯ ಯಾವುದೇ ಆಗಿರಲಿ, ನನಗೆ ಲಿಮಿಟ್ಸ್ ಇಲ್ಲ. ತಮಿಳ್ನಾಡು, ಆಂಧ್ರ, ಕರ್ನಾಟಕ 3 ಸ್ಟೇಟಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಊರು ಅಂತ ಇಲ್ಲ, ನಮ್ಮೂರಲ್ಲಿ ಮಾತ್ರ ಆಗಬೇಕು, ನನ್ನ ಲಿಮಿಟ್ಸು ಅದಿಲ್ಲ. ನೀವೆಲ್ಲೇ ಕಾರ್ಯಕ್ರಮ ಮಾಡಿ ನಮ್ಮಿಂದ ಆಗುವಂಥ ಎಲ್ಲ ಸಹಕಾರ, ಸಪೋರ್ಟ್, ಒಂದು ಪುಟ್ಟು ಸಹ ಪುಟ್ಟು ತುಂಬ ದೊಡ್ಡದು ಮಾಡ್ತಿರ್ತಾವೆಲ್ಲ ಹೇಳ್ಬಿಟ್ಟು ಹೋಗಲ್ಲ. ಏನೇ ಇತ್ತು ಅಂದರೆ ಸರ್ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ಪ್ಲೀಸ್. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ನಂಬರ್ ನೋಟ್ ಮಾಡ್ಕೊಳ್ಳಿ. ನೀವು ಯಾವುದೇ ಟೈಮಲ್ಲಿ ಫೋನ್ ಮಾಡಿ, ಅದು ಫೋನ್ ಬ್ಯುಸಿ ಅನ್ನೋದು ಬರೋದಿಲ್ಲ. ನಾನು ಹೇಳ್ತೀನಿ, ನಂಬರ್ ನೋಟ್ ಮಾಡಿ 9880006628. ಯಾವುದೇ ಸರ್ ಇರಲಿ. ಇಲ್ಲಿವರೆಗೂ ಒಂದು 7 ಜನದ ನೇತ್ರದಾನ ಮಾಡಿದ್ದೀವಿ. ಹೌದು ಸರ್, ನನ್ನ ತಾಯಿ ತೀರ್ಕೊಂಡ್ರು, ನನ್ನ ಅಕ್ಕ ತೀರ್ಕೊಂಡ್ರು, ನಮ್ಮ ಮಾವ ತೀರ್ಕೊಂಡ್ರು. ಆ 7 ನೇತ್ರದಾನ ಒಂದು ವ್ಯಕ್ತಿ ಕಣ್ಣು ಆ 3 ಜನಕ್ಕೆ ಆಗ್ತಾರೆ. ಇವತ್ತು ಗೊತ್ತಿರ್ಬೋದು, ನೀವು ಸಾವಿನ ಮನೇಲಿ ಹೋಗಿ ಕಣ್ಣು ಕೇಳೋದು ಅಥವಾ ತೆಗಿಸೋದು ಅಷ್ಟು ಸುಲಭ ಅಲ್ಲ. ನಿಮ್ಗೆ ಒಂದ್ಸರಿ ಯೋಚನೆ ಮಾಡಿ ಹೋಗಿ ನೋಡಿ ಹೆಂಗಿರುತ್ತೆ ಸಮಸ್ಯೆ ಅಂತ. ಅವನ್ನೆಲ್ಲ ನನಗೆ ಗೊತ್ತಿಲ್ಲ, ಅದು ಯಾವ ದೇವರ ಆಶೀರ್ವಾದನ ಇಲ್ಲಿ ತನಕ ಮಾಡಿದ್ದೀವಿ. ಇನ್ನು ಮುಂದೆ ಮಾಡ್ತಾ ಬರ್ತಾ ಇರ್ತೀವಿ. ನಮಗೆ ಫಸ್ಟು ಕಲೆ ಉಳಿಬೇಕು, ಕಲಾವಿದರು ಉಳಿಬೇಕು. ನಟ ಇರ್ಬೋದು, ನಿರ್ಮಾಪಕ, ನಿರ್ದೇಶಕರು ಇವತ್ತು ಉಳಿಯೋದು ತುಂಬ ಸಮಸ್ಯೆ ಇದೆ. ಅವನ್ನೆಲ್ಲ ಉಳಿಬೇಕು ಅಂದರೆ ಈ ಥರ ಕಾರ್ಯಕ್ರಮಗಳನ್ನ ನಮ್ಮ ವೆಂಕಟೇಶ್ ಸರ್ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲೇ ಮಾಡಲಿ, ಇಂಡಿಯಾದಲ್ಲಿ ಯಾವುದೇ ಮೂಲೆ ಮಾಡಲಿ, ಅವ್ರ ಜೊತೆ ನಾನು ಕೈ ಜೋಡಿಸ್ತೀನಿ. ಮತ್ತೆ ನಿಮ್ಮ ಜೊತೆ ಕೂಡ ಇರ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಹುಟ್ಟದ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸನ್ಮಾನ ಮಾಡಿ ಕಲೆಗೆ ಪ್ರೋತ್ಸಾಹ ನೀಡ್ತಾ ಇರುವ ನಮ್ಮ ಶ್ರೀನಿವಾಸ್ ಅವರು ಅವರೇ ಹೇಳಿದ್ರು, 3 ಲಕ್ಷ ಸಸಿಗಳು ಕೊಟ್ಟಿದ್ದೀರಿ, 1 ಲಕ್ಷ ಪುಸ್ತಕ ಕೊಟ್ಟಿದ್ದೀರಿ, 100ಕ್ಕೂ ಹೆಚ್ಚು ಧ್ವಜಸ್ತಂಭ ಕೊಟ್ಟಿದ್ದೀರಿ. ಕರೆಕ್ಟ್ ಅಲ್ಲ ಸರ್? ಬರ್ತಿದ್ರಲ್ಲ, ನಮ್ಮ ದೇವನಹಳ್ಳಿನಲ್ಲೇ 4-5 ಕಡೆ ಕೊಡಿಸಿದ್ದೀನಿ. ನಮ್ಮನ್ನೇ ಬಿಟ್ಬಿಟ್ಟು ನಮ್ಮ ಕರೀರಿ ಸರ್ ಅಂದಿಲ್ಲ, ನನ್ನಲ್ಲ. ನಾನು 100ಕ್ಕಿಂತ ಹೆಚ್ಚು ಹೇಳಿ ಸರ್, ಎಲ್ಲೇನ ಇದ್ರೆ ಹೇಳಿ, ಯಾವುದೇನೋ ಶಾಲೆ ಇದ್ರೆ ಹೇಳಿ, ನಾವೇ ನೆಟ್ಟು ಅದಕ್ಕೆ ಏನೈತೆ ಸಿಮೆಂಟ್ ಎಲ್ಲ ಹಾಕಿ ಪೋಷಣೆ ಮಾಡಿ ನೀರು ಹಾಕಿ ಎಲ್ಲ ಕ್ಯೂರಿಂಗ್ ಮಾಡಿಬಿಡ್ತೀವಿ ಅನ್ನೋ ಥರ ಒಂದು ಒಳ್ಳೆ ಉತ್ತಮವಾದ ಮನಸ್ಸು ಪಡ್ಕೊಂಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ 7 ನೇತ್ರದಾನ ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಅವರು ತೀರೋದ ಮೇಲೇ ಅದ್ರ ಬಗ್ಗೆ ಜನಗಳಿಗೆ ಗೊತ್ತಾಗಿತ್ತು. 10 ಗಂಟೆ ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ತೀರೋಗಿ ಅವ್ರು ನೇತ್ರದಾನ ಮಾಡಿದಾದ್ಮೇಲೆ ಎಲ್ಲ ಸ್ಟಾರ್ಟ್ ಆದ್ರು. ನಾನು ಕೊಡ್ತೀನಿ ಅಂತ ಯೂತ್ಸ್ ಎಲ್ಲ ಮುಂದೆ ಬಂದರು. ಹಾಗೆ ಕಲೆ ಉಳಿಬೇಕು ಅಂತ ಒಂದು ಉತ್ತಮ ಸಂದೇಶ ಕೊಟ್ಟಿದ್ದೀರಾ. ನಿಜವಾಗ್ಲೂ ಸರ್, ನಾವು ಬೆಟ್ಟಲ್ಸೂರು ನಿಮ್ಮ ಕಾರ್ಯಕ್ರಮದಲ್ಲಿ ಬಂದ ಮೇಲೆ ನಂಗೆ ನಿಜವಾಗ್ಲೂ ಖುಷಿ ಆಯಿತು.
ಯಾಕಂದರೆ ಎಲ್ಲ ಕಲಾವಿದರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಮೆಟ್ಲು ಹತ್ತಿಲ್ಲ, ಸಾದೇಶ್ವರಿಗೆ ಸನ್ಮಾನ ಅಂತ ಅನೌನ್ಸ್ ಮಾಡಿ ಕುಳಿಸಿ ಕೈ ಕೊಟ್ಟೇ ಬಿಟ್ಟರು, ಪತ್ರ ಮತ್ತು ಶೀಲ್ಡು ಎಲ್ಲ ಕೊಟ್ಬಿಟ್ಟು. ನಾನಿನ್ನೂ ಹೋಗಿಲ್ಲ ಆಗ್ತಾನೆ. ಆ ಪ್ರೋತ್ಸಾಹ ಮಾಡೋ ಶಕ್ತಿ ಇದೆಯಲ್ಲ ನಿಮಗೆ, ದೇವರು ಎಲ್ಲೋ ತೊಗೊಂಡೋಗ್ತಾನೆ. ನನ್ನಂಥವ್ರು ಸಾವಿರಾರು ಜನ ನಿಮಗೆ ಕಾರ್ಯಕ್ರಮಕ್ಕೆ ಬರ್ತಾರೆ ಸರ್. ನಿಜವಾಗ್ಲೂ ಶುಭವಾಗಲಿ ಸರ್. ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ನೆಕ್ಸ್ಟು ನಮ್ಮ ಸತೀಶ್ ಗೌಡ ಸರು, ನಮ್ಮ ಚಲನಚಿತ್ರ ನಟರು, ನಿರ್ದೇಶಕರು ಮತ್ತು ನಿರ್ಮಾಪಕರು. ಅವರು ಸೀರಿಯಲ್ ನಾನು 2-3 ನೋಡಿ ಅವ್ರು ಕಾಲ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು ಸರ್ ಅಂತ. ಅವರು ಕೂಡ ಒಂದೆರಡು ಹಂಚ್ಕೊಬೇಕು ಅಂತ ಕೇಳ್ಕೊತೀವಿ. ತುಂಬ ಒಳ್ಳೆ ಚೆನ್ನಾಗಿ ಮಾತಾಡಿದಂಥ ನಮ್ಮ ಶ್ರೀನಿವಾಸರು ಅವರು ಒಂದು ಮಾತು ಹೇಳಿದ್ರು, ಸರ್ ನೀವು ಕಲಾವಿದರು ಶೂಟಿಂಗ್ ಮಾಡಲಿಕ್ಕೆ ಎಲ್ಲೂ ಹೋಗ್ಬೇಡಿ, ಭಾರತ ದೇಶ ಎಲ್ಲೂ ಹೋಗ್ಬೇಡಿ, ನಮ್ಮ ಬೆಟ್ಟಲ್ಸೂರದಲ್ಲಿ ಮಾಡಿ. ಒಳ್ಳೆ ಒಂದು ಬೆಟ್ಟ ಇದೆ, ಅದರ ಪಕ್ಕದಲ್ಲಿ ಕೆರೆ ಇದೆ, ಅದರ ಪಕ್ಕದಲ್ಲಿ ಹಸಿರೇ ಉಸಿರು ಟ್ರಸ್ಟ್ ಇದೆ, ಅದು ನಿಮಗೆ ನೆರವಾಗುತ್ತೆ ಅಂತ ಹೇಳಿ ಕೂಡ ಹೇಳಿದ್ರು. ಎಲ್ಲ ಆತ್ಮೀಯ ಯಾರಾದರೂ ಶೂಟಿಂಗ್ ಮಾಡಬೇಕಂದ್ರೆ ಆ ಒಂದು ಸ್ಥಳನ ಅವರು ಸಾರಥ್ಯದಲ್ಲಿ ಲೊಕೇಶನ್ನಲ್ಲಿ ನೀವು ಮಾಡ್ಬೋದು. ಅವರು ಕೈಲಾದಷ್ಟು ಸಪೋರ್ಟನ್ನು ಅವರು ನೀಡಲಿಕ್ಕೆ ಸಾಧ್ಯವಾಗಿದ್ದಾರೆ. ಈ 2 ಮಾತು ಮುಗಿಸ್ತಾ ಇದ್ದೀನಿ. ನಾನು ಕೂಡ ಸರ್ ಒಂದು ಕಿರುಚಿತ್ರ ಮಾಡಬೇಕು, ಕವರ್ ಸಾಂಗ್ ಮಾಡಬೇಕು, ಚಲನಚಿತ್ರ ಮಾಡ್ಬೇಕಂದಾಗ ನನಗೆ ಅವಕಾಶ ಕೊಟ್ಟಿದ್ರು. ನಾವು ಅಲ್ಲಿ ಒಂದು ಸೇವೆ ಮಾಡಿದ್ದೀವಿ, ನೀವು ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈಗ ನಮ್ಮ ಚಲನಚಿತ್ರ ನಟ ಹಾಗೂ ನಿರ್ಮಾಪಕ ಹಾಗೂ ಈಗ ಗಾಯಕರು ಕೂಡ ಆಗಿದ್ದಾರೆ ಹಾಗೂ ಸಮಾಜ ಸೇವಕರು ಕೂಡ ಆಗಿದ್ದಾರೆ. ಅವ್ರಿಗೆ ತುಂಬ ಒಂದು ದೇವರು ಆಯುಷ್ಯ ಅವ್ರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈ ಉದ್ದೇಶದ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ, ನಮ್ಮ ಗಣ್ಯರ ಪರವಾಗಿ, ನಮ್ಮ ಕಲಾವಿದರ ಪರವಾಗಿ ಅವರು ಎರಡೇ ಮಾತಲ್ಲಿ ಮುತ್ತಿನಂತ ಮಾತಾಡ್ಬೇಕಂತ ಹೇಳ್ತಾ ನಾನು ಕೋರ್ತಾ ಇದ್ದೀನಿ. ನಮಸ್ಕಾರ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ನಮ್ಮ ಗಾಯಕರಿಗೂ, ಕಲಾವಿದರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ನಮ್ಮ ರಿಯಲ್ ಸ್ಟಾರ್ ಸಿಂಗರ್ ವತಿಯಿಂದ ನಾನು ಫಸ್ಟು ಇಲ್ಲಿಗೆ ಬಂದಿದ್ದೆ ಯಾವಾಗ ಅಂದರೆ, ನಮ್ಮ ವೆಂಕಟೇಶ್ ಅವರು ಸುಮಾರು ಕಾರ್ಯಕ್ರಮಗಳಿಗೆ ಕರೀತಾ ಇರೋರು. ಆದರೆ ನಮ್ಮ ರಜನಿಕಾಂತ್ ಅವರ ಹುಟ್ಟುಹಬ್ಬದ ದಿನ ನಾನು ಇಲ್ಲಿ ಬಂದೆ, ಇದೇ ಒಂದು ಆಡಿಟೋರಿಯಮ್ಗೆ ಬಂದೆ. ಅವತ್ತು ನಮಗೂ ಸನ್ಮಾನ ಮಾಡಿದ್ರು. ಆಮೇಲೆ ಏನಂದರೆ, ವೆಂಕಟೇಶ್ ಅವ್ರದ್ದೊಂದು ಗುಣ ಏನಂದರೆ, ಎಲ್ಲರನ್ನೂ ಬೆಳೆಸಬೇಕು, ಎಲ್ಲರನ್ನೂ ಜೊತೆಲಿ ಇಟ್ಕೋಬೇಕು ಅಂತ ಒಂದು ಇದು ಮಾಡ್ತಾರೆ. ಆದರೆ ನಾನು ಹೇಳೋದೇನೆಂದರೆ, ಈಗ ಇವತ್ತು ನಾವು ಬರ್ತ್ಡೇ ಆಚರಿಸ್ಕೋತಾ ಇದ್ದೀವಿ, ನಾಳೆ ಒಯ್ತೀವಿ ಬರ್ತೀವಿ, ಅದು ಎರಡನೇ ವಿಷಯ. ಆದರೆ ಇಂಥ ಒಂದು ಕಾರ್ಯಕ್ರಮಗಳನ್ನ ನಮ್ಮ ವೆಂಕಟೇಶ್ ಅವರು ಆಯೋಜಿಸ್ತಾ ಇದ್ದಾರಲ್ಲ, ಅವ್ರಿಗೆ ತುಂಬ ಒಳ್ಳೆಯದಾಗಲಿ, ದೇವರು ಅವ್ರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಆಮೇಲೆ ನಮ್ಮ ಸುಧಾ ಅವರು, ನಮ್ಮ ನಾಗೇಶ್ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ, ಶ್ರೀನಿವಾಸ್ ಅವ್ರಿಗೆ. ಆಮೇಲೆ ಪಿಳ್ಳೆ ಕೂಡ ನಾವು ಪರಿಚಯ ಆಗಿದ್ದು ಎಲ್ಲಿ ಅಂದರೆ, ಒಂದು ಗ್ರೂಪಲ್ಲಿ, ಒಂದು ಸಿನಿಮಾ ಗ್ರೂಪಲ್ಲಿ ಪರಿಚಯ ಆದೋ. ಆಮೇಲೆ ಇವತ್ತು ನಾವು ಅಣ್ಣ ತಮ್ಮರಿಗಿಂತ ಹೆಚ್ಚಾಗಿದ್ದೀವಿ. ಒಂದು 2-3 ಸಲ ಅವ್ರಿಗೆ ಬೈದಿದ್ದೀನಿ ನಾನು. ಈ ಥರ ಕಲಾವಿದರಾಗಿ ಬಂದಾಗ, ಒಬ್ಬ ನಿರ್ದೇಶಕ ಅಂದಾಗ ಅವ್ರಿಗೆ ಫಸ್ಟು ಟೈಮಿಂಗ್ ಸೆನ್ಸ್ ಇರಬೇಕು. ನಾನು ವೆಂಕಟೇಶ್ ಅವ್ರಿಗೂ ಹೇಳಿದ್ದೀನಿ, ಮೊನ್ನೆ ಒಂದು ಪಾತ್ರಕ್ಕೆ ಕರೆದೆ ನಾನು, ಸರ್ ನಾನು ನಾಳೆ ಬರೋಕ್ಕಾಗಲ್ಲ, ನಾಳೆಗೆ ಬರ್ತೀನಿ. ನೀನು ಹೇಳಿದಾಗ ವೆಂಕಟೇಶ್ ಯಾರೂ ಪಾತ್ರ ಇಟ್ಕೊಳ್ಳಲ್ಲ, ನಾವು ಪಾತ್ರ ಇಟ್ಕೊಂಡಾಗ ಬನ್ನಿ ಅಂದಾಗ ನೀವು ಬರಬೇಕು, ಅದಿದ್ದರೆ ಬನ್ನಿ, ಇಲ್ಲ ಕಟ್ ಮಾಡಿ ಫೋನು ಅಂತ. ಈ ಥರ ನಾವು ಒಂದು ನೇರವಾಗಿ ಹೇಳ್ತೀವಿ. ಆಮೇಲೆ ಯಾರೇ ಬರಲಿ, ಇಲ್ಲಿ ಕಲಾವಿದರಿಗೆ ಮೇಯ್ನು ತಾಳ್ಮೆ ಇರಬೇಕು. ನಾವೊಂದು ಅವ್ರೊಂದು ಪಾತ್ರ ಕೊಟ್ಟಿದ್ದು ಮಾಡಬೇಕು. ಆದರೆ ನನಗೆ ವೇದಿಕೆ ಮೇಲೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಒಂದು ಡೈಲಾಗ್ ಬೇಕಾದ್ರೆ ಹೊಡೆದ್ಬಿಡ್ಬೋದು. ಆದರೆ ಇಲ್ಲಿ ಮಾತಾಡೋಕ್ಕೆ ಒಂದು ಸ್ವಲ್ಪ ಶೇಕ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ನಮ್ಮ ಮಧು ಅವ್ರಿಗೆ, ಲತಾ ಅವ್ರಿಗೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಇಲ್ಲಿ ಬಂದಿರತಕ್ಕಂಥ ನಮ್ಮ ಗಾಯಕಿಯರಿಗೆ, ಕಲಾವಿದರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಅದ್ಭುತವಾಗಿ ಮಾತಾಡಿದ ವೆಂಕಟೇಶ್ ಸರ್. ಎಲ್ಲರೂ ಬೆಳಿಬೇಕು ಅಂತ ಸಂದೇಶ, ಉತ್ತಮವಾದ ಸಂದೇಶನೇ. ಆಮೇಲೆ ನೋಡಿ, ನಾವೆಲ್ಲ ಗ್ರೂಪಲ್ಲಿ ಪರಿಚಯ ಆಗ್ತೀವಿ. ಎಷ್ಟೋ ಜನ ಗ್ರೂಪಲ್ಲೇ ಪರಿಚಯ ಆಗಿರೋದು. ಇಲ್ಲಿ ಗ್ರೂಪ್ ಆ್ಯಡ್ ಮಾಡಿ ನಮ್ಮದೊಂದು ಪೋಸ್ಟ್ ಆದ ತಕ್ಷಣ, ಸರ್ ನಮಸ್ಕಾರ ಸರ್, ನಾನು ಕಲಾವಿದ ಅಂತ ಪರಿಚಯ ಆಗ್ತಾರೆ ಅಂತ, ಅದು ಕೂಡ ನಿಜನೇ. ಹಾಗೆ ಸಮಯ ಪ್ರಜ್ಞೆದ ಬಗ್ಗೆ ತಿಳಿಸ್ಕೊಟ್ರಿ. ನಿಜವಾಗ್ಲೂ ನೋಡಿ, ನಿರ್ದೇಶಕರು, ನಿರ್ಮಾಪಕರು ವಿಚಾರ ಈ ಜೂನಿಯರ್ ಆರ್ಟಿಸ್ಟ್ಗಳಿಗೆಲ್ಲ ಹೇಳಬೇಕು, ಕಲಾವಿದರಿಗೆ. ಅವರು 6 ಗಂಟೆಗೆ ಎದ್ದರೆ 10 ಗಂಟೆಗೆ ಮುಟ್ತಾರೆ, 8 ಗಂಟೆಗೆ ಎದ್ದರೆ 12 ಗಂಟೆಗೆ ಮುಟ್ತಾರೆ. ಕರೆಕ್ಟಾಗಿ 6 ಗಂಟೆಗೆ ಅಲಾರಾಮ್ ಇಟ್ಕೋಬೇಕು. ಸಮಯ ಪ್ರಜ್ಞೆ ಇದ್ದರೆ ಅಲ್ಲೇ ಒಬ್ಬ ಒಳ್ಳೆ ಸ್ನೇಹಿತ ಸಿಗ್ತಾರೆ, ಅಲ್ಲೇ ಒಬ್ಬ ಅಣ್ಣ ಸಿಗ್ತಾರೆ, ತಮ್ಮ ಸಿಗ್ತಾರೆ. ನಾವು ಮನೆಯಲ್ಲಿ ಅಯ್ಯೋ ಹೋಗ್ಬೇಕಾ ಶೂಟಿಂಗ್ ಅಂದರೆ ಯಾರೂ ಸಿಕ್ಕಲ್ಲ ನಮಗೆ. ಇವಾಗ ಇಲ್ಲಿಗೆ ಅಯ್ಯೋ ಹೋಗ್ಬೇಕಾ ಅಂದಿದ್ರೆ ನಾವು ಇಷ್ಟೊತ್ತು ಇರ್ತಾ ಇರಲಿಲ್ಲ. ಪ್ರೀತಿಯಿಂದ ಇದ್ದೀವಿ ಎಲ್ಲರೂ ಅಂತ ಒಂದು ಉತ್ತಮ ಸಂದೇಶ, ಸಮಯ ಪ್ರಜ್ಞೆ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಿ ಸರ್. ಈ ಸಂದೇಶಗಳು ಯಾರು ತಿಳಿಸಲ್ಲ, ಒಬ್ಬೊಬ್ಬರು ತಿಳಿಸ್ತಾ ಇದ್ದೀರಾ, ಯಾರು ಒಂದೇ ಮಾತಾಡ್ತಾ ಇಲ್ಲಲ್ಲ ಅಲ್ವಾ? ಇಂಥ ಸಮಯ ಪ್ರಜ್ಞೆ ಬಗ್ಗೆ ತಿಳಿಸಿದ ಸತೀಶ್ ಗೌಡರಿಗೆ ತುಂಬ ಅಭಿನಂದನೆಗಳು. ಈಗ ಮನು ಸರ್ ಅವರು ಕೂಡ ಒಂದು 2 ನೋಡಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಇವಾಗ ನಮ್ಮ ಮಿಸ್ಸಸ್ ಅವ್ರು ಬಂದರು.
ಅವರು ಮೊದಲಾಗಿ ಟೈಮಿಂಗ್ ಸೆನ್ಸ್ ಇಲ್ಲ. ನಾನು 6:30 ಬನ್ನಿ ಅಂದೆ ಇವಾಗ ಬಂದವ್ರೆ. ಆಮೇಲೆ ನಾನು ಶೂಟಿಂಗ್ ಅವರು 8 ಗಂಟೆಗೆ ಹೇಳಿರ್ತಾರೆ, ನಾನು 7 ಗಂಟೆಗೆ ಮನೆ ಬಿಡಬೇಕು. ಅವಾಗ 7:15ಗೆ ಕಾಫಿ ಕೊಡ್ತೀನಿ, ಇದು ಕೊಡ್ತೀನಿ, ಅದು ಕೊಡ್ತೀನಿ. ನೀನು ಕಾಫಿ ಕೊಡೋ ಅಷ್ಟರಲ್ಲಿ ಅಲ್ಲಿ ನಮ್ಮ ಶಾರ್ಟ್ ಇಟ್ಟಿರ್ತಾರೆ. ನಮ್ಮ ಮಿಸಸ್ ಹೆಸರು ಮಂಗಳಗೌರಿ, ಇವಾಗ ಬಂದಿದ್ದಾರೆ. ಜೋರ ಚಪ್ಪಾಳೆ ಬರಲಿ ಮಂಗಳಗೌರಿ ಮೇಡಮ್ ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಇರ್ಲಿ ಮೇಡಮ್ ಅವರು ಇನ್ನ ಮುಂದಾದ್ರೂ ಸ್ವಲ್ಪ ಟೈಮಿಂಗ್ ಸೆನ್ಸ್ ಕಲ್ತ್ಕೊಂತೀನಿ. ಒಳ್ಳೇದಾಗ್ಲಿ. ಭಾನುವಾರದಿಂದ ಭಾನುವಾರ ಸಂಜೆ